ಆನೆಯ ಪ್ರತಿಮೆಯನ್ನು ಇಡುವ ಮೊದಲು ನೀವು ಇದನ್ನು ನೆನಪಿನಲ್ಲಿ ಇರಬೇಕಾದ ಕೆಲವು ವಿಷಯಗಳು. ನಮ್ಮ ಹಿಂದಿನ ವಿಡಿಯೋದಲ್ಲಿ ಯಾವುದಕ್ಕೆ ಯಾವ ಬಣ್ಣದ ವಿಗ್ರಹಗಳನ್ನು ಖರೀದಿಸಬೇಕೆಂದು ತಿಳಿಸಲಾಯಿತು. ಶೌಚಾಲಯದ ಮುಂದೆ ಆನೆಯ ಪ್ರತಿಮೆಯನ್ನು ಇಡಬಾರದು. ವಾಸ್ತು ಪ್ರಕಾರ ಆನೆಯ ವಿಗ್ರಹವನ್ನು ಮನೆ ಅಥವಾ ಕಚೇರಿಯ ಮುಖ್ಯ ಬಾಗಿಲಿನ ಬಳಿ ಇರಿಸಬೇಕು. ನಿಮ್ಮ ಮಕ್ಕಳು ಯಾವಾಗಲೂ ಸಂತೋಷವಾಗಿರಬೇಕಾದರೆ ಅವರ ಕೋಣೆಯಲ್ಲಿ ಆನೆಯ ಪ್ರತಿಮೆಯನ್ನ ಇರಿಸಿ. ಆನೆಯ ಪ್ರತಿಮೆಯನ್ನು ಮನೆಯೊಳಗೆ ಕೋಣೆಗಳ ಅಥವಾ ಕಿಟಕಿಗಳ ವಿರುದ್ಧ ಎಂದಿಗೂ ಇಡಬಾರದು. ಮನೆಯಲ್ಲಿ ಅದೃಷ್ಟ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಆನೆಯ ವಿಗ್ರಹವನ್ನು ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಇಡಬೇಕು. ನಿಮ್ಮ ಮನೆಯಲ್ಲಿ ಓದುವ ಮಕ್ಕಳಿದ್ದರೆ ಅವರು ಶೈಕ್ಷಣಿಕ ಯಶಸ್ಸನ್ನು ಕಾಣಲು ಅವರ ಕೋಣೆಯಲ್ಲಿ ಆನೆಯ ಪ್ರತಿಮೆಯನ್ನು ಇರಿಸಿ. ನಿಮ್ಮ ಮನೆಯ ಲಾಕರಿನಲ್ಲಿ ಬೆಳ್ಳಿಯಿಂದ ತಯಾರಿಸಿದ ಆನೆಯ ಪ್ರತಿಮೆಯನ್ನು ಇಡುವುದರಿಂದ ಅದು ಹಣ ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ. ಹೊಸದಾಗಿ ಮದುವೆಯಾದ ದಂಪತಿಗಳು ತಮ್ಮ ದಾಂಪತ್ಯ ಜೀವನವು ಉತ್ತಮವಾಗಿರಬೇಕಾದರೆ 7 ಆನೆಯ ವಿಗ್ರಹಗಳನ್ನು ಖರೀದಿ ಮಾಡಿ ಮನೆಯಲ್ಲಿ ಇಡಬೇಕು. ವಾಸ್ತುವಿನ ಪ್ರಕಾರ ನಿಮ್ಮ ಮನೆಯಲ್ಲಿ ಆನೆಯ ವಿಗ್ರಹವನ್ನು ಇಡುವುದರಿಂದ ನಿಮ್ಮ ಮನೆಗೆ ಯಾವ ರೀತಿಯ ಶಕ್ತಿಯು ಪ್ರವೇಶಿಸಲು ಬಯಸುವುದಾದರೆ ಆನೆಯ ಬಣ್ಣದ ವಿಗ್ರಹದ ಖರೀದಿಸಿ. ಆನೆಯ ವಿಗ್ರಹಗಳು ಮನೆಯ ಒಳಭಾಗಕ್ಕೆ ಯಾವಾಗಲೂ ಅಭಿಮುಖವಾಗಿರಿಸುವುದರಿಂದ ಇದು ನಿಮ್ಮ ಮನೆಯಲ್ಲಿ ಯಾವಾಗಲೂ ಪ್ರೀತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಂಎಸ್ ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.